ಹಾಯ್ ಗೈಸ್, ನಮಸ್ಕಾರ. ಚಾಂಪಿಯನ್ಸ್ ಲೀಗ್ ರೌಂಡ್ ಆಫ್ 16 ಫಸ್ಟ್ ಲೆಗ್ ಮುಗಿದೋಗಿದೆ. ರಿಸಲ್ಟ್ಸ್ ಈ ಥರ ಇದೆ. PSG ವರ್ಸಸ್ ಚೆಲ್ಸಿ. PSG 5 ಗೋಲ್ ಹೊಡೆದಿದ್ದಾರೆ ಚೆಲ್ಸಿ ಮೇಲೆ. ಚೆಲ್ಸಿ 2. ಗಾಲಾಟಾಸರೆ ವರ್ಸಸ್ ಲಿವರ್ಪೂಲ್. ಗಾಲಾ 1, ಲಿವರ್ಪೂಲ್ 0. ರಿಯಲ್ ಮ್ಯಾಡ್ರಿಡ್ ವರ್ಸಸ್ ಸಿಟಿ. ರಿಯಲ್ 3, ಸಿಟಿ 0. ಅಟ್ಲಾಂಟಾ ವರ್ಸಸ್ ಬೈರನ್ 6-1 ಇಂದ ಬೈರನ್ ಗೆದ್ದಿದ್ದಾರೆ. ನ್ಯೂ ಕಾಸಲ್ ವರ್ಸಸ್ ಬಾರ್ಸಾ 1-1 ಡ್ರಾ ಆಗಿದೆ. ಅಟ್ಲೆಟಿಕೋ 4 ಹೊಡಿತಾರೆ ಸ್ಪರ್ಸ್ ಮೇಲೆ. ಸ್ಪರ್ಸ್ ಆರ್ ಡೌನ್ ಆ್ಯಂಡ್ ಔಟ್. ನಾನು ಅವತ್ತೇ ಹೇಳಿದ್ದೆ ಫಸ್ಟ್ಲೇ ಇದಾಗೋಗಿದೆ ಅಂತ. ಡನ್ ಆ್ಯಂಡ್ ಡಸ್ಟೆಡ್. ಅವ್ರ ಹತ್ರ ಪ್ಲೇಯರ್ಸ್ ಇಲ್ಲ. ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೋಡೋ ವರ್ಸಸ್ ಸ್ಪೋರ್ಟಿಂಗು. ಬೋಡೋ 3-0. ವಾಟ್ ಅ ಸ್ಟೋರಿ ಫ್ರಮ್ ಬೋಡೋ. ಲೆವರ್ಕೂಸನ್ ವರ್ಸಸ್ ಆರ್ಸೆನಲ್. ವಾಟ್ ಅ ಮ್ಯಾಚ್. ಆರ್ಸೆನಲ್ ಕ್ರೂಸ್ ಆಗ್ತಾ ಇದ್ದಾರೋ ಏನೋ, ಕ್ರಂಬಲ್ ಗೊತ್ತಿಲ್ಲ. 1-1 ಇಂದ ಡ್ರಾ ಆಗಿದೆ ಮ್ಯಾಚು. ಫಸ್ಟು ಬಿಗ್ ಮ್ಯಾಚ್ಗೆ ಬಂದ್ಬಿಡೋಣ. ರಿಯಲ್ ವರ್ಸಸ್ ಸಿಟಿ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಯಾಕೆಂದರೆ ಈ ಮ್ಯಾಚ್ಗಿಂತ ಮುಂಚೆ ಸಿಕ್ಕಾಪಟ್ಟೆ ಮಾತುಗಳು ಬರ್ತಾಯಿದ್ವು. ರಿಯಲ್ ಮ್ಯಾಡ್ರಿಡಲ್ಲಿ ಪ್ಲೇಯರ್ಸ್ ಇಲ್ಲ, ಅವ್ರ ಹತ್ರ ಜಿದ್ದಿಲ್ಲ, ಏನಿಲ್ಲ ಅಂತ. ಬಟ್ ತಿಳ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಯಾರಾದರೂ ಬೇರೆ ಫ್ಯಾನ್ಸ್ ಇದ್ದರೆ, ಚಾಂಪಿಯನ್ಸ್ ಲೀಗ್ ಅಂದರೆ ರಿಯಲ್ ಮ್ಯಾಡ್ರಿಡ್. ಚಾಂಪಿಯನ್ಸ್ ಲೀಗ್ ಅಂತ ತೆಗೆದ್ಬಿಟ್ಟು ರಿಯಲ್ ಮ್ಯಾಡ್ರಿಡ್ ಅಂತಲೇ ಹೆಸರಿಟ್ಬಿಡ್ಬೇಕು. ಈ ಲೀಗ್ಗೆ ಅಷ್ಟು ಡಾಮಿನೇಟ್ ಮಾಡಿದ್ದಾರೆ ಈ ಲೀಗ್ನ. ಬೇರೆ ಯಾವ ಟೀಮು ಈ ಲೆವೆಲಿಗೆ ಡಾಮಿನೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಡೌನ್ ಆ್ಯಂಡ್ ಔಟ್. ಕಿಲಿಯನ್ ಎಂಬಪೆ ಇಲ್ಲ, ಮೇನ್ ಪ್ಲೇಯರ್ಸ್ ಇಲ್ಲ ಅವ್ರ ಹತ್ರ. ಕಮವಿಂಗ ಇಲ್ಲ, ಆಮೇಲೆ ಇಡ್ರ್ ಮಿಲಿಟಾವ್ ಇಲ್ಲ. ಎಲ್ಲ ಸ್ಟಾರ್ಟಿಂಗ್ 11. ಅಲಾಬಾ ಇಲ್ಲ. ಸ್ಟಾರ್ಟಿಂಗ್ 11 ಪ್ಲೇಯರ್ಸ್ ಇಲ್ಲ. ಆದ್ರೂ ದೇವೇರ್ 3-0 ಇಂದ ಹೊಡೆದಿದ್ದೀವಿ ಸಿಟಿಗೆ. ಇದಕ್ಕಿಂತ ಒಂದು ಒಳ್ಳೆ ಟೈಟ್ ಸ್ಲ್ಯಾಪ್ ಅಂತಲೇ ಹೇಳ್ಬೋದು ಪೆಪ್ ಗಾರ್ಡಿಯೋಲಾ ಆ್ಯಂಡ್ ಈಸ್ ಕಂಪನಿಗೆ. ಯಾಕೆಂದರೆ ಸಿಟಿ 11 ನನಗೆ ಒಂಥರ ಸ್ವಲ್ಪ ಡೌನ್ ಅನ್ನಿಸ್ತು. ಯಾಕೆಂದರೆ ಸಿಟಿ 11 ನೀವು ನೋಡಿದ್ರೆ ಅದರಲ್ಲಿ ರ್ಯಾನ್ ಚೆರ್ಕಿನೇ ಇಲ್ಲ. ರ್ಯಾನ್ ಚೆರ್ಕಿ ಇಸ್ ಅ ಮೋಸ್ಟ್ ಫಾರ್ಮಿಡೇಬಲ್ ಸೆಂಟ್ರ್ ಮಿಡ್ಫೀಲ್ಡರ್ ಇನ್ ಪ್ರೀಮಿಯರ್ ಲೀಗ್. 11 ಇಲ್ಲ. ತುಂಬ ಲೇಟಾಗಿ ಹೋಗಿತ್ತು ಅವ್ರನ್ನ ಕರ್ಕೊಂಡ್ಬಂದಾಗ. ಅಷ್ಟೊತ್ತಿಗೆ ಆಲ್ರೆಡಿ ಫಸ್ಟ್ ಹಾಫಲ್ಲೇ 3-0. ಫೆಡಿ ವಾಲ್ವರ್ದೆ ವರ್ಕ್ ರೇಟ್ ಆ್ಯಂಡ್ ಫೆಡಿ ವಾಲ್ವರ್ದೆ ಇನ್ ರೈಟ್ ಬ್ಯಾಕ್, ಫೆಡಿ ವಾಲ್ವರ್ದೆ ಇನ್ CDM, ಫೆಡಿ ವಾಲ್ವರ್ದೆ ಇನ್ CM, ಫೆಡಿ ವಾಲ್ವರ್ದೆ ಸೆಂಟರ್ ಮಿಡ್, ಫೆಡಿ ವಾಲ್ವರ್ದೆ ಸ್ಟ್ರೈಕರ್, ಫೆಡಿ ವಾಲ್ವರ್ದೆ ರೈಟ್ ವಿಂಗರ್. ಫೆಡಿ ವಾಲ್ವರ್ದೆ ನಿನ್ನೆ ಫುಲ್ ಪಿಚ್. ಇಟ್ ವಾಸ್ ಫೆಡಿ ವಾಲ್ವರ್ದೆ ವರ್ಸಸ್ ಸಿಟಿ. ಇಟ್ ವಾಸ್ ನಾಟ್ ರಿಯಲ್ ಮ್ಯಾಡ್ರಿಡ್ ವರ್ಸಸ್ ಸಿಟಿ. ಇದು ಫೆಡಿ ವಾಲ್ವರ್ದೆ ಗೇಮ್. ಫಸ್ಟ್ ಹಾಫಲ್ಲೇ ಹ್ಯಾಟ್ರಿಕ್. ಚಾಂಪಿಯನ್ಸ್ ಲೀಗಲ್ಲಿ ಇದುವರೆಗೂ ಇಬ್ಬರೇ ಫಸ್ಟ್ ಹಾಫಲ್ಲಿ ಹ್ಯಾಟ್ರಿಕ್ ಹೊಡೆದಿರೋದು ಅಗ್ನೆಸ್ಟ್ ಪ್ರೀಮಿಯರ್ ಲೀಗ್ ಟೀಮ್ಸ್ ಮೇಲೆ. ಇದು ಅದು ಬ್ಯಾಕ್ ಇನ್ ದ ಡೇ. ಇದು ಲಿಯೋನೆಲ್ ಮೆಸ್ಸಿ ಆರ್ಸೆನಲ್ ಮೇಲೆ ಹೊಡೆದಿದ್ದು, ಅದು ತುಂಬ ಹಳೆಯದು. ಬಟ್ ಇದು ಲೇಟೆಸ್ಟ್ ಇದೆ. ಇಬ್ಬರೇ ಹೊಡೆದಿರೋದು. ಅದರಲ್ಲಿ ಫೆಡಿ ವಾಲ್ವರ್ದಿನ ಒಬ್ಬರು. ಫೆಡಿ ವಾಲ್ವರ್ದೆ ಫೆನಾಮಿನಲ್. ನಿನ್ನೆ ಸ್ಟಾಪೇ ಮಾಡೋಕ್ಕಾಗಿಲ್ಲ ಫೆಡಿ ವಾಲ್ವರ್ದಿನ. ಇನ್ನು 4-0 ಆಗಿರೋದು. ಒಂದು ವಿನಿಷಿಯಸ್ ಒಂದು ಪೆನಾಲ್ಟಿನೂ ಮಿಸ್ ಮಾಡಿದ್ರು. ನಿನ್ನೆ ನೋಡಿದ್ರೆ ನೀವು ಮ್ಯಾಚ್ನ. ಡೊನಾರೂಮಾ ಆ ಸೇವಿಂದನೇ ಇನ್ನೂ ಒಂದು ಸ್ವಲ್ಪ ಹೋಪ್ ಇದೆ ಅಂತ ಹೇಳ್ಬೋದು. ಸಿಟಿಗೆ ಎತಿಹಾದಲ್ಲಿ ಬರ್ತಾರೆ. ನೆಕ್ಸ್ಟ್ ವೀಕ್ ಇದೆ ಅದು ಮ್ಯಾಚು. ನನಗನ್ಸುತ್ತೆ ಮ್ಯಾಚ್ ಕ್ಲೋಸ್ ಆಗಿ ಹೋಗಿದೆ. ಯಾಕೆಂದರೆ ಇನ್ನು 1 ಗೋಲ್ ಸಾಕು. ಇನ್ನು 1 ಗೋಲ್ ಏನಾದ್ರು ರಿಯಲ್ ಮ್ಯಾಡ್ರಿಡ್ ಅಲ್ಲಿಂದ ಬಂದುಬಿಟ್ರೆ ಮುಗ್ದೇ ಹೋಯ್ತು ಕತೆ. 4-0 ಆಗೋಗುತ್ತೆ. 4-0 ಕಮ್ ಬ್ಯಾಕ್ ಮಾಡೋದು ಯಾವುದೇ ಟೀಮ್ಗಾಗಲಿ, ಇಟ್ಸ್ ನಾಟ್ ಸಿಟಿ, ಯಾವುದೇ ಟೀಮ್ಗಾದ್ರೂ ತುಂಬ ಕಷ್ಟ ಆಗೋಯ್ತು. ಡನ್ ಆ್ಯಂಡ್ ಡಸ್ಟೆಡ್. ನೀವು ನೋಡಿದ್ರೆ ಪ್ರೀಮಿಯರ್ ಲೀಗ್ ಟೀಮ್ಗೇನೆ ನಿನ್ನೆ ತುಂಬ ಹೊಡೆತ ಬಿದ್ದಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾವ ಟೀಮೂ ಗೆದ್ದಿಲ್ಲ ಪ್ರೀಮಿಯರ್ ಲೀಗ್. 6 ಟೀಮ್ ಇದೆ ಇದರಲ್ಲಿ. ರೌಂಡ್ ಆಫ್ 16 4 ಸೋಲು 2 ಡ್ರಾ. ದಟ್ ಈಸ್ ವೆರಿ ಬ್ಯಾಡ್ ಡೇ ಫಾರ್ ಪ್ರೀಮಿಯರ್ ಲೀಗ್ ಅಂತಲೇ ಹೇಳ್ಬೋದು ನಿನ್ನೆ. ಆ್ಯಂಡ್ ಅಟ್ಲಾಂಟಾ ಬೈರನ್ ಅಂತರೂ ಒಂಥರ ಸಿಕ್ಕೋರ್ನೆಲ್ಲ 5-6 ಗೋಲಿಂದನೇ ಬೀಟ್ ಮಾಡ್ತಾ ಇದ್ದಾರೆ. ಅವ್ರಿಗೇನು ಬೇರೆ ಲೆಕ್ಕನೇ ಬರಲ್ಲ ಅನಿಸುತ್ತೆ. ಅಷ್ಟು ಆ ಲೆವೆಲಿಗೆ ಡಾಮಿನೇಟ್ ಮಾಡ್ತಿದ್ದಾರೆ ಅಪೋಸಿಷನ್ನ. ಮೈಕಲ್ ಒಲಿಸೆ ಆಲ್ರೆಡಿ ಬ್ಯಾಲೆಂಡ್ ಡೋರ್ ಕಂಟೆಂಡರ್ ಅಂತ ಮಾತಾಡ್ತಾ ಇದ್ದಾರೆ. ಇನ್ನೂ ಆಫ್ ಸೀಸನ್ ಆಗಿಲ್ಲ. ಓಕೆ, ನ್ಯೂ ಕಾಸಲ್ ವರ್ಸಸ್ ಬಾರ್ಸಾ. ನ್ಯೂ ಕಾಸಲ್ ಸಕ್ಕತ್ತಾಗಿ ಆಡಿದ್ರು. ಜೋಲಿಂಟನ್ ಗೇಮ್ ವಾಸ್ ಫೆನಾಮಿನಲ್. ಲಾಸ್ಟ್ ಮಿನಿಟ್ ಪೆನಾಲ್ಟಿ ಕೊಟ್ಬಿಟ್ಟು ಸ್ವಲ್ಪ ಬಾರ್ಸಾ ಇನ್ನೂ ಗೇಮಲ್ಲಿ ಇಟ್ಟಿದ್ದಾರೆ. ಬಾರ್ಸಾ ಇನ್ ಕ್ಯಾಂಪ್ನು ಅಲ್ಲಿ ಆಡ್ತಾರೆ ನೆಕ್ಸ್ಟ್ ಮ್ಯಾಚು. ಬಾರ್ಸಾದ ಹೋಮ್ ಗ್ರೌಂಡು. ಕಷ್ಟ ಇದೆ ನ್ಯೂ ಕಾಸಲ್ಗೆ ಅಲ್ಲಿ ಗೆಲ್ಲೋದು. ಯಾಕೆಂದರೆ ಹೋಮ್ ಗ್ರೌಂಡಲ್ಲಿ ಇದುವರೆಗೂ ಸೋತೇ ಇಲ್ಲ ಬಾರ್ಸಾ ಚಾಂಪಿಯನ್ಸ್ ಲೀಗ್ ಅಂತ ಬಂದಾಗ. ಅಂಡ್ ಡ್ರಾ ಮಾಡ್ಕೊಂಡಿದ್ದಾರೆ, ಬಟ್ ಸೋತಿಲ್ಲ. ಯಾಕೆಂದರೆ ಅವ್ರ ಹತ್ರ ಮಾನ್ಸ್ಟರ್ಗಳಿದ್ದಾರೆ. ಅವ್ರು ಏನಿದ್ರು ಗೋಲಲ್ಲೇ ಡೀಲ್ ಮಾಡೋದು. ನನ್ನ ಪ್ರಕಾರ ಮುಂದೆ ಬಂದ್ಬಿಡ್ತಾರೆ.
ಅಟ್ಲೆಟಿಕೋ ವರ್ಸಸ್ ಸ್ಪರ್ಸ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಸ್ಪರ್ಸ್ ಏನೂ ಇಲ್ಲ, ಸುಮ್ಮನೆ ಅವ್ರು ಒಂಥರ ಬ್ರೈಡ್ಗೋಸ್ಕರ ಆಡ್ತಿದ್ದಾರೆ, ಏನೋ ಗೊತ್ತಿಲ್ಲ. ಆಲ್ರೆಡಿ ಇಲ್ಲಿವರೆಗೂ ಬಂದುಬಿಟ್ಟಿದ್ದಾರೆ, ಸುಮ್ಮನೆ ಆಡ್ತಾ ಇದ್ದಾರೆ. ಪಾಪ ಅವ್ರಿಗೆ ಏನೂ ಮಾಡ್ಬೇಕಂತನೂ ಗೊತ್ತಾಗ್ತಾ ಇಲ್ಲ. ಮ್ಯಾನೇಜರ್ಗಳು ಸ್ಯಾಕ್ ಆಗ್ತಾನೆ ಇದ್ದಾರೆ ಸ್ಪರ್ಸ್ದು, ಏನು ಮಾಡೋಕ್ಕಾಗಲ್ಲ. ಅಟ್ಲೆಟಿಕೋ 4-0. ಇನ್ನೊಂದು ನೀವು ನೋಡಿದ್ರೆ 15th ಮಿನಿಟಲ್ಲೇ ಸ್ಪರ್ಸ್ದು ಗೋಲ್ ಕೀಪರ್ ಕಿನ್ಸ್ಲಿ ಫಸ್ಟ್ ಚಾಂಪಿಯನ್ಸ್ ಲೀಗಲ್ಲಿ ಡೆಬ್ಯೂ ಮಾಡ್ತಾ ಇರೋ ಪಾಪ ಹುಡುಗ ಫಸ್ಟ್ ಮ್ಯಾಚಿಗೆ ಕ್ರಂಬಲ್ ಮಾಡಿಬಿಡ್ತಾರೆ. 3 ಗೋಲು ಆಲ್ರೆಡಿ 15-16 ಮಿನಿಟಲ್ಲಿ ಹೊಡೆದ್ಬಿಡ್ತಾರೆ. ಒಂಥರ ಸ್ಯಾಡ್ ಸ್ಟೋರಿ ಪಾಪ ಕಿನ್ಸ್ಲಿದು, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಬೋಡೋ ಗ್ಲಿಮ್ಟ್ ಸ್ಟೋರಿ ಆಫ್ ದ ಚಾಂಪಿಯನ್ಸ್ ಲೀಗ್ ಅಂತಲೇ ಹೇಳ್ಬೋದು. ಬೋಡೋ ಗ್ಲಿಮ್ಟ್ 3-0 ಸ್ಪೋರ್ಟಿಂಗ್ ಹೊಡೆದಿದ್ದಾರೆ. ಇನ್ನು ಅಗ್ರಿಗೇಟಲ್ಲಿ ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ ಟೋಟಲ್ಲು. ಈ ಟೈ ಅಂತೂ ವಿನ್ ಆಗಿದ್ದಾರೆ ಬೋಡೋ. ಇನ್ನು ಕಷ್ಟ ಸ್ಪೋರ್ಟಿಂಗಿಗೆ. ಲೆವರ್ಕೂಸನ್ ಲಾಸ್ಟ್ ಮಿನಿಟ್ ಪೆನಾಲ್ಟಿ ಕೊಟ್ಬಿಟ್ಟು ಅರ್ಸನಲ್ ಇನ್ನೂ ಜೀವಂತ ಇಟ್ಟಿದ್ದಾರೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಡಾಮಿನೇಟ್ ಮಾಡ್ತಾರೆ ಲೆವರ್ಕೂಸನ್ ಅರ್ಸನಲ್ನ ಅಂತ. ವಾವ್, ಆಮೇಲೆ ಅರ್ಸನಲ್ ಹಿಸ್ಟ್ರಿನೇ ಇದೆ, ಅವರೆಲ್ಲ ಕ್ರಂಚ್ ಗೇಮಲ್ಲಿ ಪರ್ಫಾರ್ಮೇ ಮಾಡಲ್ಲ. ಅವರು ಒಂಥರ ಅಂಡರ್ ಡಾಗೆ ಯಾವಾಗಿದ್ರು. ಚಾಂಪಿಯನ್ಸ್ ಲೀಗ್ಗೆ ವಿನ್ ಆಗಿಲ್ಲ ಇದುವರೆಗೂ, ಸುಮಾರು ವರ್ಷ, ಅಂದರೆ ಅವ್ರ ಹಿಸ್ಟ್ರಿಲೇ ವಿನ್ ಆಗಿಲ್ಲ ಅವರು. ಅದೇನೂ ಮಾಡೋಕ್ಕಾಗಲ್ಲ, ಅವ್ರು ಕರ್ಸಿದ್ದಿದ್ದೆ. ಆ್ಯಂಡ್ ಲಾಸ್ಟ್ ಮ್ಯಾಚ್ ಇನ್ನೊಂದು ಮ್ಯಾಚ್ ಇದೆ, PSG ವರ್ಸಸ್ ಚೆಲ್ಸಿ. PSG 74th ಮಿನಿಟ್ವರೆಗೂ PSG ಆ್ಯಂಡ್ ಚೆಲ್ಸಿ 2-2 ಇದ್ದರು. ಲಾಸ್ಟ್ ಒಂದು 15 ಮಿನಿಟ್ಸಲ್ಲಿ 3 ಗೋಲ್ ಕನ್ಸಿಡ್ ಮಾಡಿ ಚೆಲ್ಸಿ ತನ್ನನ್ನು ತಾನೇ ಆಚೆ ಹಾಕೊಂಡ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ PSG ಏನೂ ಒಂಥರ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಬಂದ್ಬಿಡ್ತು ಅಂತ ಹೇಳೋಕ್ಕಾಗಲ್ಲ. ಇಂಡಿವಿಜುವಲ್ ಲೆವೆಲಲ್ಲಿ ಇರ್ಬೋದು, ಬಟ್ ಆ್ಯಸ್ ಎ ಟೀಮ್ ನೋಡಿದ್ರೆ ಚೆಲ್ಸಿ ವೇರ್ ಗುಡ್ ಇನ್ ದಿಸ್ ಮ್ಯಾಚ್. ಬಟ್ ಅವರೇ ಮಾಡಿದ ತಪ್ಪಿಂದ ಈಗ ಅವರೇ ಅನುಭವಿಸ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಚೆಲ್ಸಿ ಆಲ್ರೆಡಿ ಈಗ ಸ್ಟ್ಯಾಂಫರ್ಡ್ ಬ್ರಿಡ್ಜಿಗೆ ಬಂದರೆ 3 ಗೋಲ್ ಹಿಂದೆ ಇರ್ತಾರೆ. 3 ಗೋಲಿಂದ ಕಮ್ ಬ್ಯಾಕ್ ಮಾಡಿ ಆಮೇಲೆ ನೀವು 3 ಗೋಲ್ನ ಡ್ರಾ ಮಾಡಿ 5-5 ಮಾಡಿ ಅಗ್ರಿಗೇಟಲ್ಲಿ 6 ಆಗೋದಿಲ್ಲ ಅನ್ಕೊಂತೀನಿ. ಮುಗೀತು ಚೆಲ್ಸಿ ಕತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಗಲಾಟಸರಿ ವರ್ಸಸ್ ಲಿವರ್ಪೂಲ್ ಮ್ಯಾಚ್ ನೋಡ್ತಾ ಇದ್ದೆ. ಗಲಾಟಸರಿ ಎಂಥ ಪ್ರೆಸ್ಸಿಂಗ್ ಟೀಮ್, ಎಂಥ ಹಾರ್ಡ್ ವರ್ಕಿಂಗ್ ಟೀಮ್, ಒನ್ ಆಫ್ ದ ಹಾರ್ಡ್ ವರ್ಕಿಂಗ್ ಟೀಮ್ ಇನ್ ಚಾಂಪಿಯನ್ಸ್ ಲೀಗಲ್ಲಿ ಉಳ್ಕೊಂಡಿರೋದು ಗಲಾಟಸರಿ. ಎಷ್ಟು ಓಡ್ತಾರೆ, ಏನು ಪ್ರೆಸ್ಸಿಂಗ್ ಮಾಡ್ತಾರೆ ಅವ್ರದ್ದು ಇಸ್ತಾನ್ಬುಲಲ್ಲಿ ಅವ್ರದ್ದು ಇದಿರೋದು ಟರ್ಕಿಷ್ ಕ್ಲಬ್ ಅದು. ಅವ್ರದ್ದು ಹೋಮ್ ಗ್ರೌಂಡ್ ನೀವು ನೋಡಬೇಕು, ಓಡ ಹಾಸ್ಟೈಲ್ ಇದಿರುತ್ತೆ ಅಂದರೆ. ನಾನು ಅಂದ್ಕೊಂಡಿದ್ದೆ ಆ್ಯನ್ಫೀಲ್ಡು, ಓಲ್ಡ್ ಟ್ರಾಫರ್ಡು, ಬರ್ನಬ್ಯೂ, ಸ್ಯಾನ್ಸಿರೋ ಇವೇ ಮೆಟ್ರೋಪಾಲಿಟನ್ ಅಟ್ಲೆಟಿಕ್ ಇದೇ ದೊಡ್ಡ ಇದು ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಗಲಾಟಸರಿ ಈಸ್ ಒಬ್ಬ ವ್ಯಕ್ತಿನೂ ಕೂತ್ಕೊಂಡಿರಲಿಲ್ಲ. ಫ್ಯಾನ್ಸ್ ಎಲ್ಲರೂ ಎದ್ದು ನಿಂತು ನೋಡ್ತಾ ಇದ್ದಾರೆ. ಒಂದು ಟ್ಯಾಕಲ್ ಮಾಡಿದ್ರೆ ಹಂಗೆ ಅವ್ರ ಹಿಂದೆ ಹಂಗೆ ಸೈನ್ಯ ಥರ ಇರ್ತಾರೆ ಅವರು. ಅಷ್ಟು ಹಾಸ್ಟೈಲ್ ಗ್ರೌಂಡ್ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಅದು ಗಲಾಟಸರಿ ಗ್ರೌಂಡು. ಗಲಾಟಸರಿದು ಲಿವರ್ಪೂಲ್ ಮ್ಯಾಚಲ್ಲೇ ಇರಲಿಲ್ಲ, ಸಾಲ ಇಲ್ಲವೇ ಇಲ್ಲ. ಎಲ್ಲಿ ಕಳೆದಾಗಿದಾರೋ ಗೊತ್ತಿಲ್ಲ. 2-3 ಗೋಲ್ ಹೊಡಿಬೋದಿತ್ತು. ಗಲಾಟಸರಿ ಮಿಸ್ ಮಾಡ್ಕೊಂಡಿದ್ದಾರೆ ಚಾನ್ಸ್ನ ಅಂತಲೇ ಹೇಳ್ತೀನಿ. ಇನ್ನು ಇದರಲ್ಲಿ ಆ್ಯನ್ಫೀಲ್ಡಲ್ಲಿ ಅವೇ ಗೇಮ್ ಆಡಬೇಕೀಗ ಅವರು ಗಲಾಟಸರಿ. ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಬೇಕು. ಯಾಕಂದರೆ ಲಿವರ್ಪೂಲ್ ಆ್ಯನ್ಫೀಲ್ಡಲ್ಲಿ ಹೇಳಿದ್ನಲ್ಲ, ಸೇಮ್ ಹಾಸ್ಟೆಲ್ ಎನ್ವೈರ್ಮೆಂಟೇ ಇರುತ್ತೆ. ಗಲಾಟಸರಿಗೆ ಇನ್ನೂ ಕಷ್ಟ ಆಗುತ್ತೆ ಕಮ್ಬ್ಯಾಕ್ ಮಾಡೋಕ್ಕೆ. ಅಕಸ್ಮಾತ್ ಈ ಸೀತ್ರೂ ಮಾಡಿದ್ರೆ ಲಿವರ್ಪೂಲ್ ಔಟ್ ಆಫ್ ದ ಟೂರ್ನಮೆಂಟ್. ಯಾರು ಅಂದ್ಕೊಂಡಿರಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಈ ಸೀಸನ್ನೇ ಪ್ರೀಮಿಯರ್ ಲೀಗಲ್ಲೂ ಅಷ್ಟೇ ಒದ್ದಾಡ್ತಾ ಇದ್ದಾರೆ. ಬಟ್ ಲಿವರ್ಪೂಲಲ್ಲಿ ಹೋಪ್ ಸಿಕ್ತು ಅವ್ರದ್ದು. ಗಲಾಟಸರಿ ಇರೋದ್ರಿಂದ ನಾನು ಅಂದ್ಕೊಂಡಿದ್ದೆ ಥ್ರೂ ಆಗ್ಬೋದು ಅಂತ. ನಾನು ನಿಮಗೆ ಇದರಲ್ಲೂ ಹೇಳಿದ್ದೆ ಪ್ರಿಡಿಕ್ಷನ್ ಮಾಡುವಾಗ, ಅಲ್ಲಿ ಬಂದುಬಿಡ್ತಾರೆ ಲಿವರ್ಪೂಲ್ ಅಂತ. ಬಟ್ ಇಟ್ಸ್ ನಾಟ್. ವಿಕ್ಟರ್ ಓಶಿಮನ್ ವೆರಿ ಗುಡ್ ಬಾಲರ್. ಆ್ಯಂಡ್ ಇದಾಗಿತ್ತು ಗೈಸ್ ನನ್ನ ಇದು. ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ಎಲ್ಲ ಎಲ್ಲ ಅವೇ ಗೇಮ್ಗಳು ಆಡ್ತಾರೆ. ಅದರಲ್ಲಿ ಒಂದು ನಿಮಿಷ, ನಾನು ಅಂದ್ಕೊಂಡಿರೋ ಮ್ಯಾಚ್ ಬಂದ್ಬಿಟ್ಟು ನ್ಯೂಕಾಸಲ್ ವರ್ಸಸ್ ಬಾರ್ಸಾ. ಈ ಗೇಮ್ ಮೇಲೆ ನೀವೆಲ್ಲ ಕಣ್ಣಿಟ್ಟಿರಬೇಕು. ಯಾಕೆಂದರೆ 1-1 ಆಗಿದೆ. ನನಗೆ ಯಾಕೋ ಸ್ವಲ್ಪ ಹಂಗೆ ಅನಿಸುತ್ತೆ. ಆಲ್ದೋ ಬಾರ್ಸಾ ಸ್ವಲ್ಪ ಫೇವ್ರೇಟ್ ಇದ್ರೂ ಕೂಡ ನನಗೆ ಯಾಕೋ ಈ ಮ್ಯಾಚ್ ತುಂಬ ಟೈಟ್ ಅನಿಸುತ್ತೆ. ಈ ಮ್ಯಾಚ್ ಮೇಲೆ ಒಂದು ಕಣ್ಣಿಡಿ. ಮತ್ತು ನೆಕ್ಸ್ಟ್ ರೌಂಡಲ್ಲಿ ಸಿಗ್ತೀನಿ. ಅಗ್ರಿಗೇಟಲ್ಲಿ ಗೊತ್ತಾಗುತ್ತೆ ಯಾರು ಥ್ರೂ ಆಗ್ತಾರೆ ಅಂತ. ನೋಡೋಣ. ನಿಮ್ದು ಯಾವ್ದು ಫೇವ್ರೇಟ್ ಟೀಮು ಮತ್ತು ನೀವು ಯಾರ್ಯಾರು ಮುಂದೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾಳೆ ಸಿಗ್ತೀನಿ.